ಬಜ್ಜಾನ್ ಜನ ಕೇಳ್ತಾ ಇರೋದು ಏನಮ್ಮ ಅಂತ ಅಂದರೆ RCB ಅನ್ಬಾಕ್ಸ್ ಇವೆಂಟ್ ರಿಲೇಟೆಡೇ ಕೇಳ್ತಾ ಇರೋದು ಕಾಮೆಂಟ್ ಸೆಕ್ಷನಲ್ಲಿ. ಬರೀ ನಮ್ಮ ಕಾಮೆಂಟ್ ಸೆಕ್ಷನ್ ಮಾತ್ರ ಅಂತಲ್ಲ, RCB ಒಂದೊಂದು ಪೋಸ್ಟ್ನ ಹಾಕ್ತಾ ಇದ್ರು ಕೂಡ ಆ ಕಾಮೆಂಟ್ ಸೆಕ್ಷನಲ್ಲಿ ಒಂದೇ ಕೇಳ್ತಾ ಇರೋದು RCB ಅನ್ಬಾಕ್ಸ್ ಇವೆಂಟ್ ಇದೆಯಾ, ಕ್ಲಾರಿಟಿ ಕೊಟ್ಬಿಡಿ, ಇದೆಯಾ ಇಲ್ವಾ, ಇತ್ತು ಅಂತಂದರೆ ಯಾವತ್ತಿರುತ್ತೆ, ಹೆಂಗಿರುತ್ತೆ, ಎಲ್ಲಿರುತ್ತೆ, ಇನ್ ಕೇಸ್ ಇತ್ತು ಅಂತಂದರೆ ಇಲ್ಲಿ ಏನೋ ಅಪ್ಡೇಟೇ ಕೊಡ್ತಾ ಇಲ್ವಲ್ಲ ಇವರು, ಇತ್ತು ಅನ್ನೋದು ಎಲ್ಲಿ ಬರುತ್ತೆ. RCB ಅವರು ಇದೆ ಅಂತಲೂ ಹೇಳ್ತಾ ಇಲ್ಲ ಅಂತಲೂ ಹೇಳ್ತಾ ಇಲ್ಲ. ಸ್ವಲ್ಪ ಜನ ಕ್ರಿಯೇಟರ್ಸ್ಗಳು ವಿಡಿಯೋ ಮಾಡಿ ಹಾಕಿರೋದನ್ನ ಕನ್ನಡದಲ್ಲಿ ಹಾಕಿರೋದನ್ನೆಲ್ಲ ನೋಡಿರ್ತೀರ, ರೀಲ್ಸ್ ಎಲ್ಲ ಮಾಡ್ಬಿಟ್ಟು ಹಾಕಿದ್ದಾರೆ. RCB ಅನ್ಬಾಕ್ಸ್ ಇವೆಂಟು ಕ್ಯಾನ್ಸಲ್ ಆಗಿದೆ, ಕಾಲ್ ಆಫ್ ಆಗಿದೆ. ಯಾಕಂದರೆ ಇದು ಒಂದು ಇವೆಂಟ್ ಆಗಿರೋದ್ರಿಂದ ಲಾಸ್ಟ್ ಟೈಮ್ ಏನೋ ಒಂದು ಇವೆಂಟಿಂದ ನಮಗೆ ಸಿಕ್ಕಾಪಟ್ಟೆ ಕ್ವಾಟ್ಲೆ ಆಗಿದ್ದರಿಂದ ಅದೇ ಸೆಲೆಬ್ರೇಷನ್ ಇವೆಂಟಲ್ಲಿ 11 ಜನ ತೀರ್ಕೊಂಡಿದ್ದು. ಸೊ ಇದು ಇವೆಂಟಿಂದನೇ ಆಯಿತು. ಸೊ ಇಲ್ಲೂ ಇವೆಂಟ್ ನಡೆಯೋದು ಬೇಡ ಅಂತ ನಿರ್ಧಾರ ಮಾಡಿದ್ದಾರೆ. ಅದು ಇದು ಅಂತ ಎಲ್ಲ ಸ್ವಲ್ಪ ಜನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಇದು ರ್ಯೂಮರ್ಸ್ ಅಂತ ಅಂದ್ಕೊಳ್ಳಿ, ಯಾಕಂದರೆ RCB ಅಫಿಷಿಯಲ್ ಕನ್ಫರ್ಮೇಷನ್ ಕೊಟ್ಟಿಲ್ಲ. ಈ ಸಲ ನಾವು ಅನ್ಬಾಕ್ಸ್ ಇವೆಂಟ್ ಮಾಡ್ತಾ ಇಲ್ಲ ಅಂತ, ಅಥವಾ ಮಾಡ್ತಾ ಇದ್ದೀವಿ ಅಂತಲೂ ಕೂಡ ಕೊಟ್ಟಿಲ್ಲ. ನಾವು RCBಗೆ ವೆಯ್ಟ್ ಮಾಡಬೇಕಾಗುತ್ತೆ, RCB ಅಫಿಷಿಯಲ್ ಕನ್ಫರ್ಮೇಷನ್ಗೆ. ಇನ್ನೂ ಒಂದು ಕಡೆಯಿಂದ ಬರ್ತಿರುವಂಥ ರಿಪೋರ್ಟ್ಸ್ ಏನು ಅಂತಂದರೆ RCBಗೆ ನಿನ್ನೆಯಿನ ಅಪ್ರೂವಲ್ ಸಿಕ್ಕಿದೆ, ಅದು KSCAಗೆ ನಿನ್ನೆಯಿನ ಅಪ್ರೂವಲ್ ಸಿಕ್ಕಿದೆ. ಬಂದಿರೋಂಥ ರಿಪೋರ್ಟ್ಸ್ ಪ್ರಕಾರ ನೋಡ್ತು ಅಂತಂದ್ರೆ ನಮ್ಮ ಮಗ 7 ದಿನಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಕರ್ನಾಟಕ ಗೌರ್ಮೆಂಟು ಅಂತ ಅಪ್ಡೇಟ್ ಇದೆ. ಅದು 7 ದಿನ ಹೆಂಗಾರು ಆಗ್ಬೋದು. 5 ಮ್ಯಾಚ್ಗಳು ಅಂದರೆ ಲೀಗ್ ಸ್ಟೇಜ್ನ ಮ್ಯಾಚ್ಗಳು RCB ಹೋಸ್ಟ್ ಮಾಡ್ತಾ ಇರುವಂಥದ್ದು. ಇನ್ನೂ ಒಂದು ಫೈನಲ್ ಆಗುತ್ತೆ ಅಂತ ಅಪ್ಡೇಟ್ ಇದೆ. ಇನ್ನೂ ಒಂದು ಯಾವುದು ಪ್ಲೇ ಆಫ್ಸಲ್ಲಿ ಇನ್ನೂ ಒಂದು ಮ್ಯಾಚನ್ನು ಎಕ್ಸ್ಟ್ರಾ ಕೊಡ್ತಾರಾ KSCAಗೆ ಹೋಸ್ಟ್ ಮಾಡೋದಕ್ಕೆ, ಅಥವಾ ಇನಾಗರಲ್ ಮ್ಯಾಚ್ ಹೆಂಗಿದ್ರು ಕೂಡ RCB ಇಲ್ಲೇ ಆಡ್ತಾ ಇದೆ. ಸೊ ಇನಾಗುರೇಷನ್ ಅಂತೂ ಖಂಡಿತ ಇಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೀತಾ ಇರೋದ್ರಿಂದ ಇಲ್ಲಿ RCB ಅನ್ಬಾಕ್ಸ್ ಇವೆಂಟ್ ಬೇಗ ಅಂತಲೂ ಕೂಡ ಯೋಚನೆ ಮಾಡ್ಬೋದು. ಯಾವುದೇ ಅಪ್ಡೇಟ್ ಸಹ ಬಂದಿಲ್ಲ RCB ಅನ್ಬಾಕ್ಸ್ ಇವೆಂಟ್ ರಿಲೇಟೆಡು. ಸ್ವಲ್ಪ ಮಟ್ಟಿಗೆ ರಿಪೋರ್ಟ್ಸ್ ಬರ್ತಾ ಇರೋದೇನು ಅಂತಂದರೆ ಇದು ಕನ್ಫರ್ಮ್ ಇಲ್ವೋ ಗೊತ್ತಿಲ್ಲ. ಒಟ್ಟಲ್ಲಿ ನನಗೆ ಬರ್ತಿರೋಂಥ ಅಪ್ಡೇಟ್ ಹೇಳ್ತಾ ಇದ್ದೀನಿ. ನಾಳೆ ಅಷ್ಟರಲ್ಲಿ ಅಪ್ಡೇಟ್ ಬರ್ಬೋದು RCB ಅನ್ಬಾಕ್ಸ್ ಇವೆಂಟ್ ರಿಲೇಟೆಡು RCB ಕಡೆಯಿಂದ ಅಂತ. ಮಾಡಿದ್ರೆ ನಾಳೆ ಅಷ್ಟರಲ್ಲಿ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ, ಇಲ್ಲ ಅಂತಂದರೆ ಮಾಡ್ತಿಲ್ಲ ಅನ್ನೋ ಥರ ನಾವೇ ಅನ್ಕೊಬೇಕು. 18ನೇ ತಾರೀಕಲ್ಲಿ ಕನ್ಫರ್ಮ್ ಆಗುತ್ತೆ ಯಾವುದೇ ಇದನ್ನು ಕೂಡ ಅಂತ ಅಪ್ಡೇಟು ಬರ್ತಾ ಇದೆ. ನಾಳೆವರೆಗೂ ಕೂಡ ನಾವು ವೆಯ್ಟ್ ಮಾಡಬೇಕಾಗುತ್ತೆ, ಏನಾದರೂ ಅಪ್ಡೇಟ್ ಬರುತ್ತಾ RCB ಕಡೆಯಿಂದ ಅಫಿಷಿಯಲ್ ಆಗಿ ಅಂತ. ಆ್ಯಂಡ್ 22ನೇ ತಾರೀಕು ಇದ್ದಿದ್ದು ಲಾಬಿ ವೆಂಕಟೇಶ್ ಪ್ರಸಾದ್ ಅವರು ಹೇಳಿರೋ ಪ್ರಕಾರ ನೋಡ್ತು ಅಂತಂದರೆ ಇಲ್ಲ, ನಾವು 22ನೇ ತಾರೀಕು RCB ಅನ್ಬಾಕ್ಸ್ ಇವೆಂಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂತ ಅವರು ಮುಂಚೆ ಹೇಳಿದರು. ಬಟ್ ಇವಾಗ ಏನೇ ಡೆವಲಪ್ಮೆಂಟ್ಸ್ಗಳಾಗಿದೆಯೋ ಗೊತ್ತಿಲ್ಲ ನಮಗೆ, ಅದರಿಂದ ತಿಳಿದು ಬಂದಿಲ್ಲ ನಮಗೆ. 22nd ಏನೋ ಮಾಡ್ತಾರೆ ಅಂತಲೇ ಖಂಡಿತ ಅವರು 18ನೇ ತಾರೀಕು ಒಳಗಡೆ ಅನೌನ್ಸ್ ಮಾಡಬೇಕಾಗುತ್ತೆ. ಟಿಕೆಟ್ಸ್ಗಳೆಲ್ಲ ಈಚೆ ಕಡೆ ಬಿಡಬೇಕು. ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಏನು ಅಂತಂದರೆ ಎಷ್ಟಿರ್ಬೋದು ಅಂತಂದರೆ RCB ಅನ್ಬಾಕ್ಸ್ ಇವೆಂಟ್ನ ಟಿಕೆಟ್ಸು 800 ರೂಪಾಯಿಂದ 5000 ರೂಪಾಯಿವರೆಗೂ ಕೂಡ ಟಿಕೆಟ್ಸ್ ಇರ್ಬೋದು ಅಂತ ಅಪ್ಡೇಟ್ ಬಂದಿದೆ. ಇನ್ ಕೇಸ್ ಆರ್ಗನೈಸ್ ಮಾಡಿದ್ರು ಅಂತಂದರೆ. ಬಟ್ ಆರ್ಗನೈಸ್ ಮಾಡ್ತಾರ ಮಾಡೋದಿಲ್ವ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ. ಇದಕ್ಕೆ RCB ಅಫಿಷಿಯಲ್ ಆಗಿಯೇ ಕ್ಲಾರಿಟಿ ಕೊಡಬೇಕು. ನಾವು ಸುಮ್ಮನೆ ಆಗುತ್ತೆ ಅಂತ ಹೇಳೋದು, ಆಮೇಲೆ ಆಗದೆ ಇರೋದು, ನಾವು ಆಗಲ್ಲ ಅಂತ ಹೇಳೋದು, ಆಮೇಲೆ ಆಗೋದು. ಸೊ ಇವೆಲ್ಲ ಬೇಡ. ಬರ್ತಾ ಇರೋವಂಥ ಅಪ್ಡೇಟು ಇಷ್ಟ ಮ್ಯಾಮ್, ನಾಳೆ ಅಷ್ಟರಲ್ಲಿ ಏನಾದ್ರು ಒಂದು ಅಪ್ಡೇಟು ಬರ್ಬೋದು. ಅದು ಇವತ್ತೇ ಬರ್ಬೋದು ಅಥವಾ ನಾಳೆ ಬರ್ಬೋದು ಅಂತ ಸ್ವಲ್ಪ ರೂಮರ್ಸ್ಗಳು ಸ್ಪ್ರೆಡ್ ಆಗ್ತಾ ಇದ್ದಾವೆ ಅನ್ಬಾಕ್ಸ್ ಇವೆಂಟ್ ರಿಲೇಟೆಡು. ಆದರೂ ಆಗ್ಬೋದು, ಆಗದೇ ಇದ್ದರೂ ಆಶ್ಚರ್ಯ ಪಡೋದಿಲ್ಲ, ಏನೂ ಇಲ್ಲ ಅಂತ. ಆಯಿತು ಅಂತ ಅಂದರೆ ನಾಳೆ ಅಷ್ಟೆಲ್ಲ ಅಪ್ಡೇಟ್ ಬರಬಹುದು ಅಂತ. ಯಾಕೆಂತಂದರೆ ರೀಸೆಂಟಾಗಿ ನಮಗೆ ಅಪ್ರೂವಲ್ ಸಿಕ್ಕಿರೋದು, ನಿನ್ನೆಯಿಂದ ಅಪ್ರೂವಲ್ ಸಿಕ್ಕಿದೆ, ಮಂಡೇ ಅಪ್ರೂವಲ್ ಸಿಕ್ಕಿರೋದು ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಅಫಿಷಿಯಲಾಗಿ ಕಮಿಟಿ ಅಪ್ರೂವ್ ಮಾಡಿರೋವಂಥದ್ದು. ಸೊ ಅದರಿಂದ ಅನ್ಬಾಕ್ಸ್ ಇವೆಂಟ್ ರಿಲೇಟೆಡು ಇದೊಂದು ಸ್ವಲ್ಪ ಚರ್ಚೆ ಮಾಡ್ತಾ ಇರ್ಬೋದು. ಸೊ ಈ ಚರ್ಚೆ ಫೈನಲೈಸ್ ಆದ ನಂತರ RCB ಕನ್ಫರ್ಮ್ ಆಗ್ಬಿಟ್ಟು ಅದೇನು ಟಿಕೆಟ್ಸ್ ಏನು ಪಟ್ಟಣಂಗೆ ಬಿಡ್ತಾರೆ, ಪಟ್ಟಣಂಗೆ ಅನ್ಸೋಲ್ಡ್ ಆಗುತ್ತೆ. ಅದೇನು ಸ್ಪೆಷಲ್ ಏನಲ್ಲ, ಅಲ್ಲಿ ಏನೇನು ಟಿಕೆಟ್ಸ್ಗಳು ಇಲ್ಲಾಗೋರು ಸೇಲೆ ಆಗೋದಿಲ್ಲ, ಟಿಕೆಟ್ಸ್ಗಳು ವೆಯ್ಟ್ ಮಾಡಬೇಕು ಹಂಗೆ ಹಿಂಗೆ ಅನ್ನೋ ಥರ ಏನಿಲ್ವಲ್ಲ. ಬಿಡ್ತಾ ಇದ್ದಂಗೆ ಅವ್ನ ಅಜ್ಜಿ ಮುಗಿ ಬಿದ್ದು ಎಗ್ರು ಬಿದ್ದು ತಗೊಂಡ್ಬಿಡ್ತಾರೆ ಟಿಕೆಟ್ಸ್ಗಳನ್ನ. RCB ನಾಳೆ ಅನ್ಬಾಕ್ಸ್ ಇವೆಂಟ್ ಇಟ್ಕೊಂಡಿದೆ ಅಂತಂದರೆ ಇವಾಗ ಅನೌನ್ಸ್ ಮಾಡಿದ್ರು ಸಾಕು, ಇವಾಗ ಟಿಕೆಟ್ಸ್ನ ಈಚೆ ಬಿಟ್ಟರು ಸಾಕು, ಎಲ್ಲ ಪಟ್ ನಂಗೆ ಸೇಲ್ ಆಗೋಗ್ಬಿಡ್ತಾವೆ. ಟಿಕೆಟ್ಸ್ ರಿಲೇಟೆಡ್ ಗೊಂದಲ RCBಗಿಲ್ಲ. ಸೇಲ್ ಆಗುತ್ತಾ ಸೇಲ್ ಆಗೋದಿಲ್ವ ಅನ್ನೋ ರಿಲೇಟೆಡ್ ಏನೂ ಗೊಂದಲ ಇಲ್ಲ. ಅದೇ ಈ ಒಂದು ದೊಡ್ಡ ಇವೆಂಟ್ ಮಾಡಬೇಕು ಅಂತ ಅಂದಾಗ ಎಲ್ಲರೂ ಕರೆಸ್ಬೇಕಲ್ಲ, ಬ್ಯಾಂಡ್ಗಳನ್ನ ಕರೆಸ್ಬೇಕು, DJನ ಕರೆಸ್ಬೇಕು, ಜೊತೆಗೆ ಇವ್ರನ್ನ ಸುಮಾರು ಸಿಂಗರ್ಸ್ಗಳನ್ನ ಕರೆಸ್ಬೇಕು. ಸೊ ಇದೆಲ್ಲ ಸಿಕ್ಕಾಪಟ್ಟೆ ಕ್ವಾಟ್ಲೆ ಅನ್ನೋದಂತೂ ಇದ್ದೇ ಇರುತ್ತೆ. ಸೊ ಎಲ್ಲ ಪ್ಲ್ಯಾನ್ ಆಗಿರುತ್ತೆ ಅಂತ ಕಾಣಿಸ್ತದೆ. ಇನ್ ಕೇಸ್ ಆರ್ಗನೈಸ್ ಮಾಡ್ತೀವಿ ಅನ್ನೋ ಥರ ಆಯಿತು ಅಂತ ಅಂದಾಗ ಸೊ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಯಾಕಂದರೆ ಇನಾಗರಲ್ ಮ್ಯಾಚ್ ಆಗ್ತಾಯಿದೆ ಈ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ. ಒಂದು ಏನಾದ್ರು ಇನ್ಸಿಡೆಂಟ್ ಏನಾದ್ರು ಆಗಿಬಿಟ್ಟತ್ತು ಅನ್ನೋದು ಕೂಡ ಒಂದು ಬ್ಯಾಕ್ ಎಂಡಲ್ಲಿ ಥಾಟ್ ಪ್ರೊಸೆಸ್ ಓಡ್ತಾ ಇರ್ಬೋದು. ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಆಗಲ್ಲ ಅಂತಲೂ ಹೇಳೋದಕ್ಕಾಗೋದಿಲ್ಲ. ನಾಳೆ ಅಷ್ಟರಲ್ಲಿ ಏನಾದ್ರು ಒಂದು ಅಪ್ಡೇಟ್ ಬಂತು ಅಂತಂದರೆ ಆಗುತ್ತೆ, ಇಲ್ಲ ಅಂತಂದರೆ ಅಂದ್ಕೊಳ್ಳಿ ನಿಧಾನಕ್ಕೆ ಆಗೋದಿಲ್ಲ ಅಂತ. ಯಾಕಂದರೆ 22ನೇ ತಾರೀಕು CSKದು ಇವೆಂಟ್ ನಡೀತಿದೆ, ಮುಂಬೈದು ಕೂಡ ಇವೆಂಟ್ ನಡೀತಾ ಇದೆ. ಒಂದು ವೇಳೆ ಇಡ್ತು ಅಂತಂದ್ರೂ ಕೂಡ ಡೇಟು ಚೇಂಜ್ ಆಗ್ಬೋದು. 23ನೇ ತಾರೀಕು ಹೋಗ್ಬೋದು, 24ನೇ ತಾರೀಕು ಹೋಗ್ಬೋದು, 25ನೇ ತಾರೀಕು ಕೂಡ ಹೋಗ್ಬೋದು. ಅದಕ್ಕೋಸ್ಕರ RCB ಸ್ವಲ್ಪ ಡಿಲೇ ಮಾಡ್ತಾ ಇರ್ಬೋದು. ಇನ್ನೊಂದು ಸ್ವಲ್ಪ ಲೇಟಾಗಿ ಅನೌನ್ಸ್ ಮಾಡೋಣ, 20ನೇ ತಾರೀಕು ಆದ ನಂತರ ಅನೌನ್ಸ್ ಮಾಡೋಣ ಅಂತ. ಯಾಕಂದರೆ 25ನೇ ತಾರೀಕುವರೆಗೂ ಕೂಡ ಅವರು ಮಾಡ್ಬೋದು.
26ನೇ ತಾರೀಕು ಅಲ್ಲಿ ಮುಂಬೈಗೆ ಹೋಗಬೇಕು ಕ್ಯಾಪ್ಟನ್ಸ್ಗಳೆಲ್ಲ. ಸೊ ಅದರಿಂದ ಅಲ್ಲಿ ಮಾಡೋದಕ್ಕಾಗೋದಿಲ್ಲ. 25ನೇ ತಾರೀಕುವರೆಗೂ ಕೂಡ ಅನ್ಬಾಕ್ಸ್ ಇವೆಂಟ್ನ ಮಾಡುವಂಥ ಅವಕಾಶ ಇದೆ ಆರ್ ಸಿ ಬಿಗೆ. 22ನೇ ತಾರೀಕೆ ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ. ಆರ್ ಸಿ ಬಿ ನಿಧಾನಕ್ಕೆ ಬೇಕಾದ್ರೂ ಅಪ್ಡೇಟ್ ಕೊಡ್ಬೋದು ಒಂದು ವೇಳೆ ಏನಾದ್ರು ಮಾಡೋದು ಯೋಚನೆ ಏನಾದ್ರು ಇತ್ತು ಅಂತ ಅಂದಾಗ. ಇನ್ನು ಪ್ಲೇಯರ್ಸ್ಗಳ ವಿಚಾರಕ್ಕೆ ಬಂತು ಅಂತಂದರೆ ಆರ್ ಸಿ ಬಿ ಪ್ಲೇಯರ್ಸ್ಗಳೆಲ್ಲ ಬಂದ್ಬಿಟ್ಟು ಬೆಂಗಳೂರಿಗೆ ಇಳಿತಾ ಇದ್ದಾರೆ. ಒಬ್ಬೊಬ್ಬರು ಇಳಿತಾ ಇದ್ದಾರೆ. ದೇವದತ್ ಪಡಿಕ್ಕಲ್ ರಿಲೇಟೆಡ್ ಅಪ್ಡೇಟ್ ಕೊಟ್ಟಿದ್ರು, ಬಂದ್ಬಿಟ್ಟು ಜಾಯ್ನ್ ಆಗಿದ್ದಾರೆ ಗರೋ ಅಂತ. ಸೊ ಒಬ್ಬೊಬ್ಬರು ಬಂದ್ಬಿಟ್ಟು ಇನ್ನೇನು ಜಿತೇಶ್ ಶರ್ಮಾ ಎಲ್ಲ ಮೇನ್ ಪ್ಲೇಯರ್ಸ್ಗಳೆಲ್ಲ ಒಬ್ಬೊಬ್ಬರು ಬಂದ್ಬಿಟ್ಟು ಜಾಯ್ನ್ ಆಗಿದ್ರು. ಆಲ್ರೆಡಿ ಪ್ರಾಕ್ಟೀಸ್ ಸೆಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಮೈನ್ ಕ್ಯಾಂಪಿಗೆ ಜಾಯ್ನ್ ಆಗಿದ್ದಾರೆ. ಈ ಹಿಂದೆನೂ ಕೂಡ ಬಂದಿದ್ದರು, ಅವಾಗ ಬಂದು ಹೋಗಿ ಮಾಡ್ತಾಯಿದ್ರು ಪ್ಲೇಯರ್ಸ್ಗಳು ಕ್ಯಾಂಪಿಗೆ. ಬಟ್ ಇವಾಗ ಬಿಗ್ ಕ್ಯಾಂಪಿಗೆ ಅಂದರೆ ಮೈನ್ ಕ್ಯಾಂಪಿಗೆ ಸ್ಕ್ವಾಡ್ ಜಾಯ್ನ್ ಆಗ್ತಾಯಿದೆ. ಒಬ್ಬೊಬ್ಬರು ಬರ್ತಾ ಇದ್ದಾರೆ, ಅಪ್ಡೇಟ್ ಆರ್ ಸಿ ಬಿ ಕೊಡ್ತಾ ಇದೆ ಇದ್ರ ರಿಲೇಟೆಡು. ಸೊ ನೋಡೋಣ ಏನಾಗುತ್ತೆ ಅಂತ. ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ರಿಲೇಟೆಡ್ ನಮಗೂ ಸಹ ಕಂಪ್ಲೀಟ್ ಕ್ಲಾರಿಟಿ ಇಲ್ಲ ಏನಾಗುತ್ತೆ ಅಂತ. ನಾಳೆವರೆಗೂ ವೆಯ್ಟ್ ಮಾಡೋಣ, ಏನಾದ್ರು ಅಪ್ಡೇಟ್ ಕೊಡ್ತಾರೋ ಆರ್ ಸಿ ಬಿ.